ಬೆಂಗಳೂರಿಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಬರ್ತಾನಾ ಪ್ರಜ್ವಲ್ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಂಗಳೂರಿಗೆ ಪ್ರಜ್ವಲ್ ಬರಬಹುದಾ? ವಕೀಲರ ಸಲಹೆ ಮೇರೆಗೆ ಇಂದು ಬೆಂಗಳೂರಿಗೆ ಪ್ರಜ್ವಲ್ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದು ಪ್ರಶ್ನಾರ್ಥಕ. ಫ್ಲೈಟ್ ಟಿಕೆಟ್ ಅಂತೂ ಬುಕ್ ಆಗಿದೆ. ಪ್ರಜ್ವಲ್ ಬರ್ತಾನಾ ಇಂದು ರಾತ್ರಿ ಅಥವಾ ನಾಳೆ ಬರುವಂತ ಸಾಧ್ಯತೆ ಇದೆಯಾ? ಜೊತೆಗೆ ನಿರಂತರವಾಗಿ ವಕೀಲರ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಬರಬಹುದಾ? ಬಂದ್ರೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಫ್ಲೈಟ್ ಟಿಕೆಟ್ ಅಂತೂ ಬುಕ್ ಆಗಿದೆ. ಹಿಂದೆನೂ ಕೂಡ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು, ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ರು. ಇದೀಗ ಮತ್ತೆ ಬುಕ್ ಆಗಿರುವಂತಹ ಫ್ಲೈಟ್ ನಲ್ಲಿ ಬರುವಂತ ಸಾಧ್ಯತೆ ಇದೆ ಹೆಚ್ಚು ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಎಚ್ ಡಿ ರೇವಣ್ಣ ಇದಾಗಲೇ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇದೆ. SIT ಟೀಮ್ ಎಲ್ಲಾ ರೀತಿಯಾಗ್ಲೂ ಕೂಡ ತಯಾರಾಗಿದೆ. ಯಾವುದೇ ಏರ್ಪೋರ್ಟ್ನಲ್ಲೂ ವಶಕ್ಕೆ ಪಡೆಯುವಂತದ್ದಾಗಿ ಸಜ್ಜಾಗಿದ್ದಾರೆ. ಇದಾಗಲೇ ವಕೀಲರ ಸಂಪರ್ಕದಲ್ಲೂ ಕೂಡ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್ ವಕೀಲರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಿರಿಯ ವಕೀಲ CV ನಾಗೇಶ್ ಭೇಟಿ ಮಾಡಿದ್ದಾರೆ ರೇವಣ್ಣ. ಮತ್ತೊಂದು ಕಡೆ ಪ್ರಜ್ವಲ್ನನ್ನ ಕರೆಸೋ ಬಗ್ಗೆ ವಕೀಲರ ಜೊತೆ ರೇವಣ್ಣ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಿರಿಯ ವಕೀಲ CV ನಾಗೇಶ್ ಅನ್ನ ಭೇಟಿ ಮಾಡಿದ್ದಾರೆ ರೇವಣ್ಣ. ಪ್ರಜ್ವಲ್ನನ್ನ ಕರೆಸೋ ವಿಚಾರವಾಗಿ ವಕೀಲರ ಜೊತೆ ರೇವಣ್ಣ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ವಕೀಲರ ಭೇಟಿಯಾಗಿದೆ, ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ವಕೀಲರು ಕೂಡ ಪ್ರಜ್ವಲ್ ಜೊತೆ ಸಂಪರ್ಕದಲ್ಲಿದ್ದಾರೆ ನಿರಂತರವಾಗಿ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಟಿಕೆಟ್ ಅನ್ನು ಬುಕ್ ಮಾಡಿರೋದ್ರಿಂದ ಇಲ್ಲಿ ಕರೆಸೋವಂತ ಎಲ್ಲಾ ತಯಾರಿಗಳಾಗ್ತಾ ಇದೆಯಾ? ಹಾಗಿದ್ರೆ ಕುಟುಂಬದಿಂದಲೇ ರೇವಣ್ಣ ಅವರು ಜಾಮೀನಿನ ಮೇಲೆ ಹೊರಗಡೆ ಇರೋದ್ರಿಂದ ಬೇಕಿರುವಂತ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರಾ? ಪ್ರಜ್ವಲ್ನನ್ನ ಬೆಂಗಳೂರಿಗೆ ಕರೆಸೋ ತಯಾರಿಗಳಾಗ್ತಾ ಇದೆಯಾ ಅನ್ನೋದಾಗಿ. ಯಾಕಂತ ಹೇಳಿದ್ರೆ ಹಿರಿಯ ವಕೀಲ CV ನಾಗೇಶ್ ಅನ್ನು ಕೂಡ ಭೇಟಿ ಮಾಡಿದ್ದಾರೆ. ವಕೀಲರ ಜೊತೆ ರೇವಣ್ಣ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿದೆ. ಹಾಗಾಗಿ ಇವತ್ತು ರಾತ್ರಿ ಅಥವಾ ನಾಳೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇದೀಗ ಒಂದ್ ಕಡೆಯಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಆಗಿರೋದನ್ನ ನೋಡಿದ್ರೆ ಮತ್ತೊಂದು ಕಡೆಯಲ್ಲಿ ರೇವಣ್ಣ ವಕೀಲರ ಜೊತೆ ಚರ್ಚೆ ಮಾಡೋದು, ಜೊತೆಗೆ ವಕೀಲರು ಪ್ರಜ್ವಲ್ ರೇವಣ್ಣ ಜೊತೆ ಸಂಪರ್ಕದಲ್ಲಿರೋದು, ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಇವತ್ತು ರಾತ್ರಿ ಇಲ್ಲ ನಾಳೆ ಬರುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಅಂದ್ಕೋಬಹುದಾ? ಖಂಡಿತ ಚೈತ್ರ, ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ ಜೈಲಿಗೆ ಸೇರಿದ ರೇವಣ್ಣ ಅವರು ನಿನ್ನೆ ಅಷ್ಟೇ ಜೈಲಿನ ಹೊರಗಡೆ ಬಂದಿದ್ದಾರೆ. ಆದರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಒಂದು ಕಡೆ ಟೆಂಪಲ್ ರನ್, ಇನ್ನೊಂದು ಕಡೆ ವಕೀಲರ ಜೊತೆ ನಿರಂತರವಾಗಿ ಚರ್ಚೆ ಮತ್ತು ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಹಿರಿಯ ವಕೀಲರಂತ ಏನು CV ನಾಗೇಶ್ ಅವರನ್ನ ಭೇಟಿಯಾಗಿ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಯಾಕಂದರೆ ಪ್ರಮುಖವಾಗಿ ಒಂದು ಕಡೆ ಅವರು ಕೂಡ ಈ ಪ್ರಕರಣ ಹೊರಬರಬೇಕಾಗಿದೆ, ಇನ್ನೊಂದು ಕಡೆ ಹೊರಗಡೆ ಇರುವಂಥ ಪ್ರಜ್ವಲ್ ರೇವಣ್ಣನ ಆದಷ್ಟು ಬೇಗ ಕರೆಸಬೇಕಾಗುತ್ತೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣರು ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ವಿದೇಶದಿಂದ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದಕ್ಕೆ ಟಿಕೆಟ್ ಕೂಡ ಬುಕ್ ಆಗಿರೋ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗಿರುವಂಥ ಅದರ ಬೆನ್ನಲ್ಲೇ ಇವತ್ತು ರೇವಣ್ಣ ಅವರು ಇವತ್ತು ವಕೀಲರ ಜೊತೆ ಮಾತುಕತೆ ನಡೆಸಿರುವಂಥದ್ದು ಮತ್ತೆ ಪ್ರಜ್ವಲ್ ಕರೆತರುವ ಬಗ್ಗೆ, ಅವರನ್ನ ಕರೆಸುವ ಬಗ್ಗೆ ಒಂದಷ್ಟು ಚರ್ಚೆ ಕೂಡ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅಷ್ಟೇ ಅಲ್ಲದೆ ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಎಷ್ಟು ದಿನ ಹೊರಗಡೆ ಇರ್ತಾರೆ ಅಷ್ಟು ದಿನ ಕೂಡ ಈ ಒಂದು ಪ್ರಕರಣ ಜೀವಂತವಾಗಿ ಇರುತ್ತೆ. ಮತ್ತೆ ಇದು ವಿರೋಧ ಪಕ್ಷದವರಿಗೆ ಅಸ್ತ್ರವಾಗಿ ಕೂಡ ಇರುವಂಥದ್ದು. ಅದೇ ರೀತಿಯಾಗಿ ಮತ್ತಷ್ಟು ಈ ಒಂದು ಪ್ರಕರಣ ಬೇರೆ ಬೇರೆ ರೀತಿಯ ಆಯಾಮಗಳನ್ನ ಪಡೆಯುತ್ತೆ, ತಿರುವನ್ನು ಪಡೆದುಕೊಳ್ತೆ. ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣರನ್ನ ಕರ್ತಂದು SIT ಮುಂದೆ ಹಾಜರಾಗಲೇಬೇಕು ಅಂತೇಳಿ, ಹಾಜರು ಮಾಡಲೇಬೇಕು ಅಂತೇಳಿ ಈಗಾಗಲೇ ರೇವಣ್ಣ ಅವರು ಕೂಡ ಆ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ವಕೀಲರನ್ನು ಕೂಡ ಭೇಟಿಯಾಗಿ ಸಮಾಲೋಚನೆಯನ್ನು ಕೂಡ ಮಾಡಿರುವಂತು. ನಿರಂತರವಾಗಿ ವಕೀಲರು ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇಲ್ಲಿ ನಡೀತಾ ಇರುವ ಎಲ್ಲಾ ಬೆಳವಣಿಗೆಗಳನ್ನು ಕೂಡ ಈಗಾಗಲೇ ಗಮನಿಸ್ತಾ ಇರುವಂತಹ ಪ್ರಜ್ವಲ್ ಅವರು ಕೂಡ ಗಮನಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅದೇ ರೀತಿಯಾಗಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬರುವಂತಹ ಸಾಧ್ಯತೆ ಇದೆ ವಿದೇಶದಿಂದ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವಕೀಲರ ಜೊತೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ರೇವಣ್ಣ ಅವರು ಮಾತುಕತೆ ನಡೆಸಿ ಅವರು ಬಂದ ನಂತರದಲ್ಲಿ ಯಾವ ರೀತಿಯಾಗಿ ಪ್ರೊಸೀಜರ್ ಆಗುತ್ತೆ, ವಕೀಲರ ಸಮ್ಮುಖದಲ್ಲೇ ವಕೀಲರ ಜೊತೆಯಾಗಿ ಬಂದು ಯಾರನ್ನ ಸರೆಂಡರ್ ಆಗಬೇಕಾ, ಇಲ್ಲ ಅಂತಂದ್ರೆ ಅವರಿಗೆ ಇರುವಂತಹ ನೋಟಿಸ್ ಏನಿದೆ, ಲುಕೌಟ್ ನೋಟಿಸ್ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಆಗಬೇಕು, ಬಂಧನವಾಗುವಂತ ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆ ವಕೀಲರನ್ನ ಅಲ್ಲಿಗೆ ಕಳಿಸಬೇಕಾಗತ್ತಾ, ಇವೆಲ್ಲಾ ವಿಚಾರವನ್ನು ಕೂಡ ಈಗಾಗಲೇ ರೇವಣ್ಣ ಅವರು ವಕೀಲರ ಜೊತೆ ಸಮಾಲೋಚನೆಯನ್ನು ಕೂಡ ನಡೆಸಿರುವಂತು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬೆಂಗಳೂರಿಗೆ ವಾಪಸ್ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾವ ಕ್ಷಣದಲ್ಲಿ ವಾಪಸ್ ಆಗ್ತಾರೆ ಅವರನ್ನ ನೇರವಾಗಿ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರು ಮಾಡಲಿಕ್ಕೆ ಈಗಾಗಲೇ ವಕೀಲರ ಜೊತೆ ರೇವಣ್ಣ ಅವರು ಕೂಡ ಚರ್ಚೆ ನಡೆಸಿರುವಂತದ್ದು. ಚೈತ್ರ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ.